ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜುಗಲ್ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಪ್ರವಾಸಿ ಪದ ಬಂದ ಮತ್ತೊಂದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಇವತ್ತು ನಾನು ಹಾಗೂ ನಮ್ಮ ಪ್ರೀತಿಯ ಪ್ರಮೋದ್ ಸೇರ್ಕೊಂಡಿದ್ದೀವಿ. ಸೊ ಪ್ರಮೋದ್, ಪ್ರವಾಸಿ ಬಂದ 55ನೇ ಸಂಚಿಕೆಯನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ವಿ. ರೆಡಿನಾ? ಓಕೆ, ರೆಡಿ. ಓಕೆ. ಸೊ ಇವತ್ತಿನ ಮೊದಲ ಪ್ರಶ್ನೆ ಎಡದಿಂದ ಬಲಕ್ಕೆ. ಓಕೆ. ನಂಬರ್ 1, ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡುವೆ ಇರುವ ಜಲಪಾತದ ಹೆಸರು. ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡುವೆ ಇರುವ ಜಲಪಾತದ ಹೆಸರು. ಇದು ಎಡದಿಂದ ಬಲಕ್ಕೆ. ಎಡದಿಂದ ಬಲಕ್ಕೆ. ಓಕೆ. ಎಷ್ಟು ಅಕ್ಷರ? 4 ಅಕ್ಷರ. 4 ಅಕ್ಷರ. ಮೇಲಿಂದ ಕೆಳಗೆ ಯಾವುದಿದೆ? ಮೇಲಿಂದ ಕೆಳಗೆ ಆದರೆ ಹಾ. ಒಂದನೇದು ಹ್ಮ್. ಅರಕು ಕಣಿವೆ, ಬೋರಾ ಗುಹೆ ಇತ್ಯಾದಿ ಆಕರ್ಷಣೆಗಳನ್ನು ಹತ್ತಿರದಲ್ಲಿ ಹೊಂದಿರುವ ಆಂಧ್ರದ ಪೂರ್ವ ಕರಾವಳಿಯ ಪ್ರಮುಖ ಬಂದರು ಪಟ್ಟಣ. ಓಕೆ. ಇದು ಎಷ್ಟು ಅಕ್ಷರ? ಇದು 6 ಅಕ್ಷರ. ಹುಳ ಬಿಡ್ತಾ ಇದ್ದೀನಿ ಅನ್ಸುತ್ತೆ. ಮೇಲಿಂದ ಕೆಳಗೆನೆ ಸ್ವಲ್ಪ ಸುಲಭ ಇದೆ ಅಂತ ಅನಿಸುತ್ತೆ. Okay. ಫಸ್ಟ್ ಅದನ್ನೇ ಸಾಲ್ವ್ ಮಾಡೋಣ. ಫೈನ್. ಮೋಸ್ಟ್ಲಿ ವಿಶಾಖಪಟ್ಟಣ ಕರೆಕ್ಟಾ? ವಿಶಾಖಪಟ್ಟಣ ಪರ್ಫೆಕ್ಟ್. ಓಕೆ. ಸೊ ನೆಕ್ಸ್ಟ್ ಎಡದಿಂದ ಬಲಕ್ಕೆ ಹೋಗೋಣ. ಓಕೆ. ಸೊ ಈಗ ಎಡದಿಂದ ಸೊ ಬಲಕ್ಕೆ. ಈಗ ಎಡದಿಂದ ಬಲಕ್ಕೆ ನಂಬರ್ 1, ಹ್ಮ್. ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡುವೆ ಇರುವ ಜಲಪಾತದ ಹೆಸರು. ಸೊ ಈಗ ಸ್ಟಾರ್ಟಿಂಗ್ ಲೆಟರ್ ವಿ ವಿ. ಅಲ್ವಾ? ಮೋಸ್ಟ್ಲಿ 4 ಅಕ್ಷರ. ವಿಕ್ಟೋರಿಯಾ ಜಲಪಾತ. ವಿಕ್ಟೋರಿಯಾ. ಎಸ್, ಇಟ್ಸ್ ವಿಕ್ಟೋರಿಯಾ. ಮೇಲಿಂದ ಕೆಳಗೆ ಹ್ಮ್. ಎರಡನೇದು ಒಡಿಶಾದಲ್ಲಿ ಹೆಸರಾಂತ ಜಗನ್ನಾಥ ದೇವಾಲಯವಿರುವ ಸ್ಥಳ ಇಲ್ಲಿ ತಲೆ ಕೆಳಗಾಗಿದೆ. ಸೊ ಮೊದಲನೇ ಅಕ್ಷರ ರೀ ಇದೆ. ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಗೆಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಓಕೆ. ಸೊ ಜಗನ್ನಾಥನ ದೇವಾಲಯ ಇರುವಂಥ ಜಾಗ ಗೊತ್ತಾಗತ್ತೆ. ಅದು ತಲೆಕೆಳಗಾಗಿದೆ ಅಂತಂದ್ರೆ ರಿಪು. ರಿಪು, ಪುರಿ. ಓಕೆ. ಸೊ ಪುರಿ ಜಾಗ ತಲೆಕೆಳಗಾಗಿರೋದು. ತಲೆ ಕೆಳಗಾಗಿರೋದ್ರಿಂದ ರಿಪು. ಓಕೆ. ನೆಕ್ಸ್ಟ್ ಪ್ರಶ್ನೆ 7 ಎಡದಿಂದ ಬಲಕ್ಕೆ. 7 ಎಡದಿಂದ ಬಲಕ್ಕೆ. ಓಕೆ. ಹ್ಮ್. 16ನೇ ಶತಮಾನದ ಸುಮಾರಿನ ಟ್ರಾವೆಂಕೋರ್ ರಾಜಮನೆತನದಿಂದ ನಿರ್ಮಿಸಲಾದ ಇಲ್ಲಿಯ ಅರಮನೆಯು ಟೀಕ್ ಮರದಿಂದ ರಚಿಸಲ್ಪಟ್ಟಿದೆ. ಯಾವುದಿದೆ? ನಿಮಗೆ ಮೊದಲನೇ ಅಕ್ಷರ ಪ. ಲಿಂಕ್. ಪ. ವಿಶಾಖಪಟ್ಟಣದ ಪ. ಎಸ್. ಪ ಮೊದಲನೇ ಅಕ್ಷರ. ಎಷ್ಟು ಅಕ್ಷರ ಇದೆ ಇಲ್ಲಿ? ಇದು ಬಂದು 6 ಅಕ್ಷರ. ಪದ್ಮನಾಭಪುರಂ. ಪದ್ಮನಾಭಪುರಂ. ಲೆಟ್ಸ್ ಚೆಕ್ ಇಟ್ ಔಟ್. ಎಸ್, ಪದ್ಮನಾಭಪುರಂ ಫಿಟ್ ಆಗುತ್ತಲ್ಲ? ಪುರಂ. ಎಸ್, ಸೂಪರ್. ಓಕೆ. ಸೊ ನೆಕ್ಸ್ಟು ಲೆಟ್ಸ್ ಗೋ ವಿತ್ 8 ಮೇಲಿಂದ ಕೆಳಗೆ. ಹ್ಮ್. ಇಲ್ಲಿ ತಲೆಕೆಳಗಾಗಿ ಬಂದಿರುವ ಸ್ಪೇನ್ ದೇಶದ ಉತ್ತರ ಪೂರ್ವ ಕರಾವಳಿಯ ಈ ನಗರದ ಹೆಸರಿನಲ್ಲಿ ಪ್ರಖ್ಯಾತ ಫುಟ್ಬಾಲ್ ತಂಡವೂ ಇದೆ. ಇದು 4 ಅಕ್ಷರ. ಓಕೆ. ಫಸ್ಟ್ ಲೆಟರ್ ಅಂತ ಏನಾದ್ರು ಇದೆಯಾ? ನಿಮ್ಗೆ ಇಲ್ಲಿ ಲಿಂಕಿಂಗ್ ನಾ ಇದೆ. ತಲೆಕೆಳಗಾಗಿ ಬಂದಿದೆ. ಈ ತಲೆಕೆಳಗಾಗಿ ಬಂದಿದೆ. ಓಕೆ. ಸ್ಪೇನು ತಲೆಕೆಳಗಾಗಿ ಬಂದಿರೋದು. ಸೊ ಮೋಸ್ಟ್ಲಿ ಅದರ ಹೆಸರು ಉಲ್ಟಾ ಇರಬೇಕು. ಹ್ಮ್. ಆನ್ಸರ್ ನನಗನ್ಸಿರೋ ಪ್ರಕಾರ ಬಾರ್ಸಿಲೋನಾ. ಎಸ್, ಬಟ್ ಅದು ಉಲ್ಟಾ ಇರೋದ್ರಿಂದ. yes. ಓಕೆ. ಎಡದಿಂದ ಬಲಕ್ಕೆ. ಓಕೆ. ಪುಣೆಯ ಸಮೀಪದಲ್ಲಿರುವ ಪ್ರಮುಖವಾದ ಈ ಪಟ್ಟಣವು ಕೃಷಿ ಮತ್ತು ಕೈಗಾರಿಕೆಗಳೆರಡಕ್ಕೂ ಪ್ರಗತಿ ಸಾಧಿಸಿದೆ. ಯಾವ್ದ್ರ ಸಮೀಪ ಇರೋದು? ಪುಣೆ ಸಮೀಪ ಇರೋದು. ಪುಣೆ ಸಮೀಪ ಇರೋದು. 4 ಅಕ್ಷರ. ನಿಮಗೆ ಲಿಂಕಿಂಗ್ ಬಂದು ಬಾ. ಬಾರಾಮತಿ. ಎಸ್. ಫಿಟ್ ಆಗುತ್ತಲ್ಲ? ಎಸ್, ಬಾರಾಮತಿ. ಓಕೆ. 12 ಮೇಲಿಂದ ಕೆಳಗೆ. ಓಕೆ. ತಲೆಕೆಳಗಾಗಿ ಬಂದಿರುವ ಆಫ್ರಿಕಾ ಖಂಡದ ಅತಿ ದೊಡ್ಡ ಮರುಭೂಮಿ. ಆಫ್ರಿಕಾ ಖಂಡದ ಅತಿ ದೊಡ್ಡ ಮರುಭೂಮಿ ಗೊತ್ತು. ಎಸ್, ಅರೆ ತಲೆಕೆಳಗಾಗಿ ಬಂದದ್ದು. ತಲೆಕೆಳಗಾಗಿ ಸಹರಾ. ರಾಹಸ. ರಹಸ. ಸಹರಾ. ಓಕೆ. ತಲೆಕೆಳಗಾಗಿರೋದ್ರಿಂದ ರಾಹಸ. ಓಕೆ. ಓಕೆ. ಸೊ 14 ಎಡದಿಂದ ಬಲಕ್ಕೆ. ತಿರುಗಿ ನಿಂತಿರುವ ಬೆಳಗಾವಿ ಜಿಲ್ಲೆಯ ಈ ಪುರಾತನ ಪಟ್ಟಣವು ಯಲ್ಲಮ್ಮ ದೇವಿಯ ನೆಲೆಯಾಗಿದೆ. ನಿಮ್ಮ ಕೊನೆ ಅಕ್ಷರ ಇದೆ ಸ. ಕೊನೆ ಅಕ್ಷರ ಸ. ಹ್ಮ್. ಯಲ್ಲಮ್ಮ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಸವದತ್ತಿ ಯಲ್ಲಮ್ಮ ಫೇಮಸ್. ಉಲ್ಟಾ ಬರಿಬೇಕಾ? 14 ತಿರುಗಿ ನಿಂತಿರುವ. ಹೌದು, ತಿರುಗಿ ನಿಂತಿರುವ. ಓಕೆ. ಸೊ ಹಂಗಂದ್ರೆ ಸವದತ್ತಿ ಈ ಕಡೆಯಿಂದ ಈ ಕಡೆ. ಸವದತ್ತಿ.
ಇದನ್ನ ಹೇಳ್ಬೇಕಾದ್ರೆ ತಿದವಸಿ ತಿದವಸಿ. ತಿದವಸ ತಿದವಸ. ಕರೆಕ್ಟ್. ಓಕೆ, 10 ಮೇಲಿಂದ ಕೆಳಗೆ. ತಿರುಪತಿಯ ಪ್ರಸಿದ್ಧ ಬೆಟ್ಟದ ಹೆಸರು ಇಲ್ಲಿ ಮೊದಲಿಗೆ ಅಸ್ತವ್ಯಸ್ತವಾಗಿ ಬಂದಿದೆ. ಐ ಥಿಂಕ್ ಇದು ಎಷ್ಟಕ್ಷರ? ಸ್ವಲ್ಪ ಕನ್ಫ್ಯೂಷನ್ ಇದೆ ಅನ್ಸುತ್ತೆ. 10 ಎಡದಿಂದ ಬಲಕ್ಕೆ ಹೋಗೋಣ ಫಸ್ಟು. ಓಕೆ. 10 ಎಡದಿಂದ ಬಲಕ್ಕೆ. ಚಿಂಪಾಂಜಿಗಳಿಗೆ ಹೆಸರಾದ ಈ ದೇಶವು ಆಫ್ರಿಕಾದ 1000 ಬೆಟ್ಟಗಳ ನಾಡು ಎಂದೂ ಕೂಡ ಕರೆಯಲ್ಪಡುತ್ತದೆ. ಆಫ್ರಿಕಾದಲ್ವಾ? 3 ಅಕ್ಷರ. ಆಫ್ರಿಕಾದ್ದು ರುವಾಂಡಾ ಮೋಸ್ಟ್ಲಿ. ರುವಾಂಡಾ, ಲೆಟ್ಸ್ ಚೆಕ್ ಇಟ್ ಔಟ್. ಬಟ್ ಮೇಲಿಂದ ಕೆಳಗೆ ಬಂದಾಗ ಅದ್ರ ಋತಿ. ಅದು ಅಸ್ತವ್ಯಸ್ತ ಆಗಿದೆ, ಉಲ್ಟಾ ಆಗಿಲ್ಲ, ಅಸ್ತವ್ಯಸ್ತ ಆಗಿದೆ. ಓಕೆ, ಸೊ ರುವಾಂಡಾ. ರುವಾಂಡಾ. ಓಕೆ. ಓಕೆ, ಸೊ ಈಗ 10 ಮೇಲಿಂದ ಕೆಳಗೆ. ಹಾ. ತಿರುಪತಿಯ ಪ್ರಸಿದ್ಧ ಬೆಟ್ಟದ ಹೆಸರು ಇಲ್ಲಿ ಮೊದಲಿಗೆ ಅಸ್ತವ್ಯಸ್ತವಾಗಿ ಬಂದಿದೆ. ಓಕೆ, ಮೊದಲಿಗೆ ಅಂತಂದ್ರೆ ಫಸ್ಟ್ ಎರಡು ಲೆಟರ್ ಮಿಕ್ಸಪ್ ಆಗಿರೋದು. ಹೌದು. ಸೊ ತಿರು ಇದ್ದಿದ್ದು ಋತಿ ಆಯ್ತು. ಋತಿ ಆಗಿದೆ. ಋತಿಮಲ. ಋತಿಮಲ, ತಿರುಮಲ. 15 ಎಡದಿಂದ ಬಲಕ್ಕೆ. ಓಕೆ. ಬೆಲ್ಜಿಯಂ, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳ ನಡುವೆ ಇರುವ ಯುರೋಪಿನ ಪುಟ್ಟ ದೇಶ. 15 ಅಲ್ಲ? 15 ಎಡದಿಂದ ಬಲಕ್ಕೆ. 4 ಅಕ್ಷರ. ಲಾ ಮೊದಲನೇ ಅಕ್ಷರ. ಇದನ್ನ ನಂಗೆ ಇಟ್ಟಿರಿ. ಓಕೆ, ಇದನ್ನ ಆಡಿಯನ್ಸ್ ಕೇಳ್ಬಿಡೋಣ. ಓಕೆ. ಓಕೆ ವೀಕ್ಷಕರೇ, ಬೆಲ್ಜಿಯಂ, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳ ನಡುವೆ ಇರುವ ಯುರೋಪಿನ ಅತಿ ಪುಟ್ಟ ದೇಶ ಯಾವುದು? ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಕ್ಲೂ ಅಂದ್ರೆ 4 ಅಕ್ಷರ, ಲ ಅಕ್ಷರದಿಂದ ಶುರುವಾಗುತ್ತೆ. ಹೌದು. ಓಕೆ, ಈಗ 5 ಮೇಲಿಂದ ಕೆಳಗೆ. ಲೋಕ್ತಕ್ ಸರೋವರ ಮೊದಲಾದ ಆಕರ್ಷಣೆ ಇರುವ ಈಶಾನ್ಯ ರಾಜ್ಯ. 4 ಅಕ್ಷರ. ಪು 3ನೇ ಅಕ್ಷರ. ಮಣಿಪುರ. ಸೊ ಹಾಗಿದ್ರೆ ಈಗ 5 ಎಡದಿಂದ ಬಲಕ್ಕೆ. ಕೌಲಾಲಂಪುರ್ ರಾಜಧಾನಿಯಾಗಿರುವುದು ಈ ದೇಶ. ಇದು ಮಾಯಿಂದ ಸುಮ್ಮನೆ ವಿದೇಶಕ್ಕೆ ಎಲ್ಲರೂ ಪ್ರವಾಸಕ್ಕೆ ಹೋಗ್ಬೇಕಂತ ಗೂಗಲ್ ಮಾಡ್ಬೇಕಾದ್ರೆ ಯಾವ ಹುಡುಕಿದ್ರು ಫಸ್ಟ್ ಸಿಗೋ ದೇಶ ಇದು. ಮೈಯಿಂದ ಶುರುವಾಗುತ್ತೆ ಅಂತಂದ್ರೆ 3 ಅಕ್ಷರ. ಮಲೇಷಿಯಾ. 3 ಮೇಲಿಂದ ಕೆಳಗೆ. ಓಕೆ. ಉಕ್ರೇನ್ ಜೊತೆ ಸಮರದಲ್ಲಿ ತೊಡಗಿರುವ ದೊಡ್ಡ ದೇಶ ಯಾವುದು? ಶ್ಯಾ 2ನೇ ಪದ. ಸೊ ಅಲ್ಲಿಗೆ ರಷ್ಯಾ. ಎಸ್, ರಷ್ಯಾ. ಸೊ ಹಾಗಿದ್ರೆ ಈಗ 3 ನಮ್ಗೆ ಸ್ವಲ್ಪ ಈಸಿ ಆಗ್ಬೋದು. 3 ಎಡದಿಂದ ಬಲಕ್ಕೆ. ಓಕೆ. ಸಮುದ್ರದ ಮತ್ತೊಂದು ಹೆಸರಿನ ಈ ಸ್ಥಳವು ಇಕೇರಿ ಜೋಗ ಜಲಪಾತಗಳಿಗೆ ಹತ್ತಿರದಲ್ಲಿದ್ದು ಇಲ್ಲಿ ಮಾತ್ರ ದಿಕ್ಕು ತಪ್ಪಿಸಿ ಬಂದಿದೆ. ನಮಗೆ ಮೊದಲನೇ ಅಕ್ಷರ ರಾ ಸಿಕ್ಕಿದೆ. 3 ಅಕ್ಷರದ ಪದ ಇದು. ಇದ್ರಲ್ಲಿ ಸುಮಾರೆಲ್ಲ ಉಲ್ಟಪಲ್ಟ ಇದೆ. ಶಫಲ್ ಜಾಸ್ತಿ ಮಾಡಿದ್ದಾರೆ. ಸಮುದ್ರದ ಇನ್ನೊಂದು ಹೆಸರು. ಸೊ ಓಕೆ, ಸ್ವಲ್ಪ ಶಫಲ್ ಆಗಿದೆ. ಸೊ ಕೊನೆಯ ಅಕ್ಷರ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಓಕೆ. 4 ಮೇಲಿಂದ ಕೆಳಗೆ. ಓಕೆ. ಇಲ್ಲ, ಸಾಗರ. ಸಾಗರ ಹೌದು, ಬಟ್ ಆ 2 ಅಕ್ಷರ ಎಲ್ಲಿ ಬರಿಬೇಕು ಗೊತ್ತಿಲ್ಲ. ಕರೆಕ್ಟ್. ಸಾ ಬರಿಬೇಕಾ ಗ ಬರಿಬೇಕಾ? ಅಸ್ತವ್ಯಸ್ತವಾಗಿದೆ. ಸೊ ಹಾಗಾಗಿ 4 ಮೇಲಿಂದ ಕೆಳಗೆ. ಗಂಡಕಿ ನದಿಯಲ್ಲಿ ಸಿಗುವ ಪವಿತ್ರ ಶಿಲೆಯ ಹೆಸರಿನಲ್ಲಿರುವ ಸ್ಥಳ. 4 ಮೇಲಿಂದ ಕೆಳಗೆ. 4 ಮೇಲಿಂದ ಕೆಳಗೆ 4 ಅಕ್ಷರ. ಗಂಡಕಿ ನದಿಯಲ್ಲಿ ಸಿಗುವ ಪವಿತ್ರ ಶಿಲೆಯ ಹೆಸರಿನಲ್ಲಿರುವ ಸ್ಥಳ. ಓಕೆ. ನಮ್ದು ಫೇಮಸ್ ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ, ಮಂಟಪ ಐಸ್ ಕ್ರೀಮ್. ಸಾಲಿಗ್ರಾಮ. 6 ಎಡದಿಂದ ಬಲಕ್ಕೆ. ಪ್ರಖ್ಯಾತ ತಾಜ್ ಮಹಲ್ ಇರುವ ಪ್ರದೇಶ ಯಾವುದು? ಸೊ ಇದು ಫಾಸ್ಟ್ ಆಗಿ ಹೇಳಬೇಕು. ಇದನ್ನ ನಾನು ಹೇಳಿಲ್ಲ ಅಂತಂದ್ರೆ ನನಗೆ ಮರ್ಯಾದೆ ಪ್ರಶ್ನೆ ಆಗುತ್ತೆ. ಹೌದು. ಅದು ಅಲ್ಲದೆ ಬೇಡ ಬಿಡಿ. ಆಗ್ರಾ. ಓಕೆ, ಫೈನ್. 9 ಮೇಲಿಂದ ಕೆಳಗೆ. ಹಾವೇರಿ ಜಿಲ್ಲೆಯಲ್ಲಿರುವ ಕನಕದಾಸರ ಹುಟ್ಟೂರು. 2 ಅಕ್ಷರ. ಕೊನೆ ಅಕ್ಷರ ಡಾ. ಸೊ ನೀವು ಹೇಳಬೇಕಾಗಿರೋದು ಒಂದೇ ಅಕ್ಷರ. ಇದು ನನಗೆ ಗೊತ್ತು, ಆದರೆ ನಾನು ಹೇಳಲ್ಲ. ಆಡಿಯನ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ನೀವು ನೋಡ್ತಿರೋರು 2 ಕ್ಲೂ ನಿಮಗೆ ಅಂತ ಬಿಟ್ಟಿದ್ದೀವಿ. ಹೌದು. ಒಂದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇನ್ನೊಂದು ನಂಗೆ ಗೊತ್ತು ಬಟ್ ಸ್ಟಿಲ್ ಹೇಳಲ್ಲ. 2ಕ್ಕೂ ನೀವೇ ಉತ್ತರ ಕೊಡಿ. 1 9 ಮೇಲಿಂದ ಕೆಳಗೆ. ಹಾವೇರಿ ಜಿಲ್ಲೆಯಲ್ಲಿರುವ ಕನಕದಾಸರ ಹುಟ್ಟೂರು. 2 ಅಕ್ಷರದ ಪದ. ಜೊತೆಗೆ 15 ಎಡದಿಂದ ಬಲಕ್ಕೆ.
ಬೆಲ್ಜಿಯಂ, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳ ನಡುವೆ ಇರುವ ಯುರೋಪಿನ ಪುಟ್ಟ ದೇಶ. ಈ ಎರಡಕ್ಕೂ ಉತ್ತರ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಜುಗಲ್ಬಂಡಿ. ಇದೇ ರೀತಿ ಹೊಸ ಹೊಸ ಕಾನ್ಸೆಪ್ಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.